ಮನುಷ್ಯತ್ವ ಅನ್ನೋದಿದ್ರೆ ಸಿದ್ದರಾಮಯ್ಯನವರ ಬಳಿ ಕ್ಷಮೆ ಕೇಳಬೇಕು ಅಂತ ಪರಿಷತ್ ಕಾಂಗ್ರೆಸ್ ಸದಸ್ಯೆ ಉಮಾಶ್ರೀ ಒತ್ತಾಯಿಸಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಪರಿಷತ್ ವಿಪಕ್ಷ ನಾಯಕರಾಗಿದ್ದು ಇಂಥ ರೀತಿಯಾದಂಥ ಟೀಕೆ ಮಾಡ್ತಾ ಇರುವಂಥದ್ದು ಎಷ್ಟು ಸರಿ? ಏನು ಸಾಧನೆ ಮಾಡ್ತೀರಾ ನೀವು ಸಿದ್ದರಾಮಯ್ಯನವರನ್ನ ಟೀಕಿಸಿ? ಈ ರೀತಿ ಮಾತನಾಡಿ ಅವ್ರನ್ನೇನೂ ಮಾಡೋಕ್ಕಾಗಲ್ಲ, ಹುಲಿ ಯಾವತ್ತಿದ್ರೂ ಹುಲಿನೇ ಅಂತ ಉಮಾಶ್ರೀ ಅವರು ಛಲವಾದಿ ನಾರಾಯಣಸ್ವಾಮಿ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ವೈಯಕ್ತಿಕವಾಗಿ ಅವರು ಆ ಮಾತುಗಳನ್ನು ಹೇಳಿ ರಾಜಕಾರಣವಾಗಿ ಅವರೇನೋ ಸಾಧಿಸ್ಕೊಂಡು ಬಿಡ್ತಾರೆ ಅಂತಂದರೆ ಅದು ಸಾಧ್ಯ ಇಲ್ಲ. ಅವರಿಗೆ ಹೋಲಿಕೆ ಮಾಡಿದ್ರೆ ಸಿದ್ದರಾಮಯ್ಯನವರು ಇಡೀ ರಾಜ್ಯದ ದೇಶದ ಅತ್ಯಂತ ಶ್ರೇಷ್ಠವಾದಂಥ ಮೇಧಾವಿ ಪ್ರಬುದ್ಧ ನಾಯಕರಿದ್ದಾರೆ. ಅವರನ್ನು ಇಡೀ ರಾಜ್ಯ ಗೌರವಿಸುತ್ತೆ, ಇಡೀ ದೇಶ ಗೌರವಿಸುತ್ತೆ, ಮತ್ತು BJPಯ ಹಿರಿಯ ನಾಯಕರೆಲ್ಲರೂ ಗೌರವಿಸ್ತಾರೆ. ನಾಟ್ ಓನ್ಲಿ ಕಾಂಗ್ರೆಸ್ನೂ ಕೂಡ ಹಿಡ್ಕೊಂಡು ಅಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತಾರೆ ಅಂತಂದರೆ ಯಾವ ಮನುಷ್ಯನಿಗೆ ದೈಹಿಕವಾಗಿ ಸಮಸ್ಯೆಗಳು ಬರೋದಿಲ್ಲ? ಅದನ್ನೆಲ್ಲನೂ ಕೂಡ ಮಾನವೀಯತೆಯನ್ನು ನೋಡಬೇಕೆ ಹೊರತು ಈ ರೀತಿ ಅಸಹ್ಯವಾಗಿ ಕ್ಷುಲ್ಲಕವಾಗಿ ಭಾಳ ಕೆಟ್ಟ ಮಾತಿನಿಂದ ಮಾತಾಡ್ತಕ್ಕಂಥದ್ದು ಅತ್ಯಂತ ಕೆಳಸ್ತರದ ಮಾನಸಿಕ ಸ್ಥಿತಿ ಅಂತ ನಾನು ಹೇಳೋಕೆ ಇಚ್ಛೆಪಡ್ತೇನೆ. ಈ ಥರ ಮಾತಾಡಿದ್ರೆ ನಮಗೆ ಅವ್ರ ಮೇಲಿರೋ ಗೌರವ ಕೂಡ ತುಂಬ ಕಡಿಮೆ ಆಗುತ್ತೆ. ಜನ ನೋಡ್ತಾ ಇದ್ದಾರೆ, ರಾಜ್ಯದ ಜನ ನೋಡ್ತಾ ಇದ್ದಾರೆ. ಹೀಗೆ ಮಾತಾಡಿನೇ ಬಿಟ್ಟಿದ್ರು ಕೂಡ ಸಿದ್ದರಾಮಯ್ಯವ್ರನ್ನ ಏನೂ ಮಾಡೋಕ್ಕಾಗಲಿಲ್ಲ. ಇವರು ಮುಂದೆಯೂ ಏನೂ ಮಾಡೋಕ್ಕಾಗಲ್ಲ. ಸಿದ್ದರಾಮಯ್ಯವರೇ ಹುಲಿ ಯಾವತ್ತಿದ್ರು ಹುಲಿನೇ. ಅವ್ರಿಗೆ ಮನುಷ್ಯತ್ವ ಅಂತಿದ್ರೆ ಸಾರಿ ಕೇಳಬೇಕು. ಅವ್ರು ಸಾರಿ ಕೇಳಲಿಲ್ಲ ಅಂದ್ರೆ ಅವ್ರಿಗೆ ಮನುಷ್ಯತ್ವ ಇಲ್ಲ ಅಂತ ಅರ್ಥ ಆಗುತ್ತೆ.